ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನಾ ಯಾತ್ರೆ ಆರಂಭವಾಗಿದೆ. ನಿಮಿಷಾಂಬ ದೇವಸ್ಥಾನದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಈ ಯಾತ್ರೆ ನಡೆಯುತ್ತೆ. ಈಗಾಗಲೇ ಆರಂಭ ಕೂಡ ಆಗಿದೆ. ಹನುಮ ಸಂಕೀರ್ತನಾ ಯಾತ್ರೆ ನಿಮಿಷಾಂಬ ದೇಗುಲದಿಂದ ಒಂದು ವೇದಿಕೆ ಕಾರ್ಯಕ್ರಮ ಇತ್ತು. ಎಲ್ಲರೂ ಮಾತನಾಡಿದ್ರು, ಹಿಂದೂ ಪರ ಸಂಘಟನೆಯವರೆಲ್ಲ. ಅದಾದ ಮೇಲೆ ಯಾತ್ರೆ ಆರಂಭವಾಗಿದೆ. ಸಾವಿರಾರು ಮಾಲಾಧಾರಿಗಳು, ಹನುಮ ಮಾಲಾಧಾರಿಗಳು ಭಾಗಿಯಾಗಿದ್ದಾರೆ. ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷಣೆಯೆಲ್ಲ ಮೊಳಗಿದೆ. ಕೇಸರಿ ಬಾವುಟ ಹಿಡಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಮಾಲಾಧಾರಿಗಳು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಜಯಂತಿ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಹನುಮ ಸಂಕೀರ್ತನಾ ಯಾತ್ರೆ ನಿಮಿಷಾಂಬ ದೇವಸ್ಥಾನದಿಂದ ರಂಗನಾಥ ಸ್ವಾಮಿ ದೇವಸ್ಥಾನ. ಯಾಕಿದು ಹೆಚ್ಚು ಹೈಲೈಟ್ ಆಗುತ್ತೆ ಅಂತಂದರೆ, ಜಾಮಿಯಾ ಮಸೀದಿ ಹತ್ರ ಬಂದಾಗ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸ್ವಲ್ಪ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಿಂದ ಆರಂಭವಾಗಿರತಕ್ಕಂಥ ಹನುಮ ಸಂಕೀರ್ತನಾ ಯಾತ್ರೆ ಎಲ್ಲ ಕಡೆ ಜೋರಾಗಿ ಡಿಜೆಗಳನ್ನ ಹಾಕಿಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಯಾತ್ರೆ ಈಗಾಗಲೇ ನಡೀತಾ ಇದೆ. 4 ಕಿಲೋಮೀಟರ್ ನಿಮಿಷಾಂಬ ದೇವಸ್ಥಾನದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ 4 ಕಿಲೋಮೀಟರ್. ಕೊನೆಗೆ ಅದು ಮೈಸೂರು ಬೆಂಗಳೂರು ರೋಡ್ ಕ್ರಾಸ್ ಮಾಡಿದ ಮೇಲೆ ಜಾಮಿಯಾ ಮಸೀದಿ ಹತ್ತಿರ ಬಂದಾಗ ಕಳೆದ ಬಾರಿ ಎಲ್ಲ ಆ ಜಾಗದಲ್ಲೇ ಹೆಚ್ಚೆಚ್ಚು ಇವರು ಕುಣಿದು ಕುಪ್ಪಳಿಸಿದ್ದು ನಮಗೆ ಗೊತ್ತು. ಯಾಕೆ ಅಂತಂದರೆ, ಜಾಮಿಯಾ ಮಸೀದಿನಲ್ಲಿ ಆಂಜನೇಯ ದೇಗುಲ ಇದೆ. ಬಾಗಿಲು ಆಂಜನೇಯ ದೇಗುಲ ಅದು ನಮ್ಮ ಜಾಗ, ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಈಗಾಗಲೇ ಅವರು ತೀರ್ಮಾನ ಕೂಡ ತಗೊಂಡಿದ್ದಾರೆ, ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಎಲ್ಲ ಅಲ್ಲಿ ಸ್ವಲ್ಪ ಗಲಾಟೆ ಎಲ್ಲ ಆಗಿದ್ದನ್ನು ಗೊತ್ತಿರ್ಬೋದು. ಹಾಗಾಗಿ 1600 ಜನ ಪೊಲೀಸರನ್ನ ಇದಕ್ಕೋಸ್ಕರ ಯೋಜನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಸಾವಿರಾರು ಜನ ಹನುಮ ಮಾಲಾಧಾರಿಗಳು, ಹಿಂದೂ ಪರ ಸಂಘಟನೆಯವರು ಎಲ್ಲರೂ ಕೂಡ ಸೇರಿರತಕ್ಕಂಥ ಕಾರ್ಯಕ್ರಮ ಇದು. ಬಹಳ ಸೂಕ್ಷ್ಮವಾದಂತಹ ಜಾಗದಲ್ಲಿ ಈ ಸಂಕೀರ್ತನ ಯಾತ್ರೆ ಸಾಗುತ್ತೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಭಾರೀ ಪೊಲೀಸ್ ಭದ್ರತೆಯನ್ನು ಈಗ ಶ್ರೀರಂಗಪಟ್ಟಣದಲ್ಲಿ ನಿಯೋಜನೆ ಮಾಡಲಾಗಿದೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ತಿರ ಬಂದು ಈ ಸಂಕೀರ್ತನಾ ಯಾತ್ರೆ ಪರಿಸಮಾಪ್ತಿ ಆಗುತ್ತೆ. ಸೊ ಅದು ಮಧ್ಯಾಹ್ನ 2 ಗಂಟೆ 2:30 ತನಕ ಟೈಮ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಎಷ್ಟು ಗಂಟೆಗೆ ಈ ಸಂಕೀರ್ತನಾ ಯಾತ್ರೆ ಮುಕ್ತಾಯವಾಗುತ್ತೆ ಮತ್ತು ಈಗ ಪ್ರಸ್ತುತ ಎಲ್ಲಿದೆ? ಯಾವುದೇ ತೊಂದರೆ ಇಲ್ಲದೇ ಶಾಂತಿಯುತವಾಗಿ ಸಾಗ್ತಾ ಇದೆಯಾ, ಹೇಗೆ ಅಂತ? ಯಾತ್ರೆ ಆರಂಭವಾಗಿ ಅರ್ಧ ಗಂಟೆಗಳ ಕಾಲ ಕ್ರಮಿಸಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇವಾಗ ಗಂಜಾಂ ರಸ್ತೆಯಲ್ಲಿ ಇದೀಗ ಸಂಕೀರ್ತನ ಯಾತ್ರೆ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಜನರು ಹನುಮ ಮಾಲಾಧಾರಿಗಳಲ್ಲಿ ಬಂದಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಎಲ್ಲರ ಕೈಯಲ್ಲೂ ಕೂಡ ಕೇಸರಿ ಬಾವುಟದ ಜೊತೆಗೆ ನೃತ್ಯವನ್ನು ಮಾಡ್ಕೊಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂದರೆ ಜಾಮಿಯಾ ಮಸೀದಿಯ ಜಾಗದಲ್ಲಿ ಈ ಹಿಂದೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅದನ್ನು ಏನು ಧ್ವಂಸ ಮಾಡಿ ಇದೀಗ ಜಾಮಿಯಾ ಮಸೀದಿಯ ನಿರ್ಮಾಣವನ್ನು ಟಿಪ್ಪು ಸುಲ್ತಾನ್ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮರುಸ್ಥಾಪನೆಗಾಗಿ, ಅಂದರೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಮರುಸ್ಥಾಪನೆಯಾಗಿ ಒತ್ತಾಯಿಸಿ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಮೆರವಣಿಗೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅದೇ ಸಂಕಲ್ಪವನ್ನು ಇಲ್ಲಿ ಮಾಡಿ ಮೆರವಣಿಗೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಅಂದರೆ ಸರಿಸುಮಾರು 2:30-3 ಗಂಟೆ ತನಕ ಈ ಒಂದು ಮೆರವಣಿಗೆ ನಡೆಯುತ್ತೆ. ಸದ್ಯ ಗಂಜಾಂ ರಸ್ತೆಯಲ್ಲಿ ಈ ಒಂದು ಮೆರವಣಿಗೆ ಸಾಗ್ತಾ ಇದೆ. ಅದಾದ ಬಳಿಕವಾಗಿ ನೇರವಾಗಿ KSRTC ಬಸ್ ಸ್ಟ್ಯಾಂಡ್ ಮೂಲಕವಾಗಿ ಜಾಮಿಯಾ ಮಸೀದಿ, ತದನಂತರ ಪೇಟೆ ಬೀದಿ, ಬಳಿಕವಾಗಿ ಏನು ಶ್ರೀರಂಗನಾಥ ದೇವಸ್ಥಾನದ ಮುಂಭಾಗ ಇರುವಂತಹ ಮೈದಾನದಲ್ಲಿ ಈ ಒಂದು ಮೆರವಣಿಗೆ ಅಂತ್ಯ ಆಗಲಿದೆ. ಒಟ್ಟಾರೆ ಈ ಒಂದು ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಭಾಗಿಯಾಗಿರುವಂಥದ್ದು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಘೋಷಣೆಗಳನ್ನು ಕೂಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸಿದ್ರೆ, ಮತ್ತೊಂದು ಕಡೆ ಬಾವುಟವನ್ನು ಹಿಡಿದು ಮಂದಿರವನ್ನು ಇಲ್ಲೇ ಕಟ್ತೀವಿ ಎಂಬ ಘೋಷಣೆಯನ್ನು ಇಲ್ಲಿ ಕೂಗುತ್ತಾ ಹನುಮ ಮಾಲಾಧಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ರೋಹಿತ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅರ್ಧ ಗಂಟೆ ಆಗಿದೆ ಸಂಕೀರ್ತನಾ ಯಾತ್ರೆ ಆರಂಭವಾಗಿ, ಬಹಳ ಶಾಂತಿಯುತವಾಗಿ ಸಾಗುತ್ತಾ ಇದೆ.